ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗೆ ನಾಳೆ ಮತದಾನ ನಡೆಯಲಿದೆ. ನಿನ್ನೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಕೊನೆ ದಿನದ ಪ್ರಚಾರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಡಿದ ಅದೊಂದು ಮಾತು ವಿವಾದ ಸೃಷ್ಟಿಸಿದೆ. ಖರ್ಗೆ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ವಿಷಕಾರಿ ಹಾವುಗಳಿದ್ದಂತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿವಾದಾತ್ಮಕ ಹೇಳಿಕೆ. ಮಹಾರಾಷ್ಟ್ರದಲ್ಲಿ ವಿಧಾನಸಭೆ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ನಿನ್ನೆ ತೆರೆ ಬಿದ್ದಿದೆ. ನಾಳೆ ಮತದಾನ ನಡೆಯಲಿದ್ದು, ನಿನ್ನೆವರೆಗೂ ಘಟಾನುಘಟಿ ನಾಯಕರೇ ಮತ ಬೇಟೆಯ ಅಖಾಡಕ್ಕಿಳಿದಿದ್ರು. ಕಾಂಗ್ರೆಸ್ ಪರ ರಾಜ್ಯ ನಾಯಕರಾದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಕೂಡ ಅಬ್ಬರದ ಕ್ಯಾಂಪೇನ್ ಮಾಡಿದ್ದಾರೆ. ಇದರ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಂಗ್ಲಿಯಲ್ಲಿ ನಿನ್ನೆ ಚುನಾವಣಾ ರ್ಯಾಲಿಯಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಭಾರತದ ರಾಜಕೀಯದಲ್ಲಿ ಅತ್ಯಂತ ಅಪಾಯಕಾರಿ ಏನಾದರೂ ಇದ್ರೆ ಅದು ಬಿಜೆಪಿ ಮತ್ತು ಆರ್ಎಸ್ಎಸ್. ಇವು ವಿಷಕಾರಿ ಹಾವಿನಂತೆ. ಹಾವು ಕಚ್ಚಿದರೆ ವ್ಯಕ್ತಿ ಸಾಯುತ್ತಾನೆ, ಆದರೆ ಇಂತಹ ವಿಷಕಾರಿ ಹಾವುಗಳನ್ನ ಕೊಲ್ಲಬೇಕು ಅಂತ ಹೇಳಿದ್ದಾರೆ. अगर कोई चीज इस देश में पॉलिटिकली है तो वो बीजेपी और आरएसएस. ये तो जहर के जैसा है. जहर मालूम है ना आपको? ये जहर सांप अगर एक बार काटा तो खत्म आदमी होता. जहरीला सांप. तो इसलिए ये जहरीले सांप को आप मार देना चाहिए. ऐसे लोगों को दूर रखना चाहिए. ಅಂಬೇಡ್ಕರ್ ವಿರೋಧಿ ಅಂತ ಪ್ರೂವ್ ಮಾಡಿದ್ದಾರೆ ಎಂದ ಯತ್ನಾಳ್. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಬಿಜೆಪಿ ಶಾಸಕ ಯತ್ನಾಳ್ ತಿರುಗೇಟು ನೀಡಿದ್ದಾರೆ. ಖರ್ಗೆ ದಲಿತರ ಹೆಸರೇಳಿಕೊಂಡು ಜೀವನ ಮಾಡ್ತಾ ಇದ್ದಾರೆ, ಇವರು ಅಂಬೇಡ್ಕರ್ ವಿರೋಧಿಗಳು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ತಾಯಿನೂ ಹೊಡೆದ್ರು ಇವರು ಮುಸ್ಲಿಮರ ಪರವಾಗಿ ಏಜೆಂಟ್ ರಂಗ್ ನಿಂತಾರೆ ಅಂದ್ರೆ ಇದೇ ದೇಶದ ದುರ್ದೈವ. ಇಂಥ ದಲಿತ ಹೆಸರು ಹೇಳ್ಕೊಂಡು ಇವರು ಜೀವನ ಏನು ಮಾಡ್ತಾ ಇದ್ದಾರಲ್ಲ, ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದ್ರೋಹ ಮಾಡಿದವರು ಖರ್ಗೆ ಕಂಪ್ನಿ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು, ಎಂದೂ ದಲಿತರು ಕಾಂಗ್ರೆಸ್ಗೆ ಸೇರಬಾರ್ದು, ಕಾಂಗ್ರೆಸ್ ಅನ್ನೋದೇ ಒಂದು ವಿಷದ ನಾಗರ ಹಾವು, ಅದು ದಲಿತರು ಉದ್ಧಾರ ಮಾಡೋದಿಲ್ಲ ಅಂತೇಳಿ ಹೇಳಿದರು. ಅದ್ರ ಉಲ್ಟಾ ಖರ್ಗೆ ಅವ್ರು ಹೇಳ್ತಾರೆ, ಆದರೆ ಇವರು ಅಂಬೇಡ್ಕರ್ ವಿರೋಧಿ ಅಂತ ಹೇಳಿ ಇವರೇ ಪ್ರೂವ್ ಮಾಡ್ಕೊಳ್ಳಕತ್ತಾರೆ. ಮಹಾರಾಷ್ಟ್ರ ಚುನಾವಣೆ ಅಖಾಡ ಮಾತಿನ ಕಾಳಗಕ್ಕೆ ಸಾಕ್ಷಿಯಾಗಿದ್ದು, ಖರ್ಗೆ ನೀಡಿರುವ ಹೇಳಿಕೆ ಬಿಜೆಪಿ ಪಾಳಿಯವನ್ನ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.